ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನೋಡ್ದಂಗೆ ನಿಮ್ದು ಮತ್ತೆ ನೇಹ ಅದು ನಂಗೆ ಐ ಮೀನ್ ನಾನು ನೇಹ ಅವ್ರು ಹೇಳಿದ್ದೇನೆ ನಾನು ಕೇಳಿದ್ದು ಇಬ್ರದ್ದು ಸೇಮ್ ಟೈಮಲ್ಲೇ ಪ್ರೆಗ್ನೆಂಟ್ ಆಗಿದ್ದು, ಆಮೇಲೆ ಇಬ್ರದ್ದು ಬಸ್ರಿ ಬೈಕಿ ಸೇಮ್ ಇತ್ತು. ಎಲ್ಲೋ ಒಂದ್ ಕಡೆ ಅವ್ರು ಹೇಳಿದ್ದು ನಂದು ಮತ್ತೆ ಕವಿತಾಂದು ಒಂದೇ ತರ ಪ್ರೆಗ್ನೆನ್ಸಿ ಹೋಗ್ತಾ ಇದೆ ಅಂತಂದು. ಸೊ ಆಬ್ವಿಯಸ್ಲಿ ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸು, ಎಷ್ಟು ಕಾಕತಾಳಿಯಾಗಿ ಇಬ್ರು ಒಟ್ಟಿಗೆ ಪ್ರೆಗ್ನೆಂಟ್ ಆಗಿರೋದು. ಸೊ ಅದೆಲ್ಲ ನನಗೆ ಹೇಳೋದಾದ್ರೆ, ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗಿತ್ತು ಅದು ಅಂತ. ನನ್ಗದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಯಾಕೆಂದರೆ ಒಂದು ನಾವಿಬ್ಬರು ಸೀರಿಯಲ್ ಮಾಡಬೇಕಾದ್ರೆ ಯಾವಾಗಲೂ ಒಂದೇ ಥರ ಬಟ್ಟೆ ಹಾಕ್ಕೊಳ್ತಿದ್ವಿ, ಒಂದೇ ಕಲರು. ಆಮೇಲೆ ಓ ವಾ ನಮ್ಮಿಬ್ರು ಥಾಟ್ ಪ್ರೊಸೆಸ್ ಮ್ಯಾಚ್ ಆಗುತ್ತೆ ಅಂತ ಒಂಥರ ಖುಷಿ ಪಡ್ತಾ ಇದ್ವಿ. ಅದಾಗಿ ನಾವೇನಾದರೂ ಯೋಚನೆ ಮಾಡಿದ್ರು, ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದ್ರು ನಮ್ಮಿಬ್ರು ಥಾಟ್ ಪ್ರೊಸೆಸ್ ಒಂದು ಸ್ವಲ್ಪ ಸೇಮ್ ಆಗಿರೋದು, ಕೆಲವು ಟೈಮ್ ಅವ್ರದ್ದು ಡಿಫ್ರೆಂಟ್ ಆಗಿರೋದು. ಸೊ ಅವಾಗ ಯೂಸ್ ಟು ಬಿ ಹೇ ನಾವು ಒಂದೇ ಥರ ಯೋಚನೆ ಮಾಡಿದ್ವಿ ಅಂತ. ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಅಲ್ವಾ. ಅಕಸ್ಮಾತಾಗೆ ಚಂದು ನೇಹಾಗೆ ಸಿಕ್ಕಿದ್ರು ಆ್ಯಂಡ್ ಓ ನೀನು ಯಾವಾಗ ಪ್ಲ್ಯಾನ್ ಮಾಡ್ತಿದ್ಯಾ, ಓಂಟ್ ಯು ಗೆಟ್ ಪ್ರೆಗ್ನೆಂಟ್ ಅಂತ ಏನೋ ಕೇಳಿದ್ದಾರೆ. ನಾನು ಆಲ್ರೆಡಿ 3 months ಅವಳು 3 months ಅಂತ ಹೇಳ್ತಾ ಇದ್ರಂತೆ. ಸೊ ಆಮೇಲೆ ನೇಹ ಅವ್ರಿಗೆ ಹೇಳಿಲ್ಲ, ನನಗೆ ಫೋನ್ ಮಾಡಿದ್ಲು. ನನಗೆ ಫೋನ್ ಮಾಡಿಬಿಟ್ಟು ಹೇ ನಾನು 3 months ಅಂತ ಹೇಳಿ ಈ ಥರ ಐ ಮೀನ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿ, ನಾನು ಹೌದಾ ನೀನು ಎಷ್ಟು ತಿಂಗಳು ನಾನು ಎಷ್ಟು ತಿಂಗಳು ಅಂತ ಹೇಳಿ. ದೆನ್ ಆಮೇಲೆ ನಮ್ಮ ಡಾಕ್ಟರ್ಸ್ ಸೇಮ್ ಆಗಿದ್ರು, ನಮ್ಮ ಹಾಸ್ಪಿಟಲ್ ಸೇಮ್ ಆಗಿತ್ತು, ಎಲ್ಲ ಸೇಮ್ ಆಗಿ ಎಲ್ಲ. ಅಂದರೆ ಅವರ ಸಿಸ್ಟರ್ ಇನ್ ಲಾ ಬಂದು ನನಗೂ ಅವ್ರಿಗೂ ಐ ಮೀನ್ ಅವ್ರಿಗೆ ಸಿಸ್ಟರ್ ಇನ್ ಲಾ ನನಗೆ ಫ್ರೆಂಡ್. ಸೊ ಹ್ಯಾಪನ್ ದಟ್ ಎಲ್ಲ ಸೇಮ್ ಆಯಿತು. ಇವಾಗ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ ಎಲ್ಲ ಹೋಗಿ ಬುಕ್ ಮಾಡಿ ರೆಡಿ ಮಾಡಿ ಬಂದಿರ್ತೀನಿ. ಅವ್ರು ಹೋಗ್ಬಿಟ್ಟು ಓಕೆ ಥ್ಯಾಂಕ್ಸ್ ಕಣೆ ನಾನು ಹೋಗಿ ಬುಕ್ ಮಾಡ್ಕೋತೀನಿ ಅಂತ ಹೇಳಿದ್ದಾಯ್ತು. ಸೊ ಇದೊಂಥರ ಹೇಗೆ ಹೇಳಲಿ, ನಾನು ಇದರ ಸರ್ಪ್ರೈಸಿಂಗ್ ಆಗಿ ಬಂದಿದ್ದು ನಮ್ಮಿಬ್ರಿಗೂ ಅಷ್ಟೇ. ಆ್ಯಂಡ್ ತುಂಬ ಖುಷಿಯಾದ ವಿಚಾರ, ಲೈಕ್ ಅವಳಿಗೆ ಮಗಳಾಯಿತು, ನನ್ನ ಮಗ ಆಗಿದ್ದಾನೆ. ಆ್ಯಂಡ್ ಒಂದೇ ಸತಿ ಮಕ್ಕಳು ಬೆಳೀತಾರೆ. ಆ್ಯಂಡ್ ನಮ್ಮಿಬ್ರದ್ದು ಮದರ್ಹುಡ್ ಜರ್ನಿ ಜೊತೆಗೆ ಶುರು ಆಯಿತು. ಆ್ಯಂಡ್ ನನ್ನ ನನ್ನ ಆ್ಯಕ್ಟಿಂಗ್ ಜರ್ನಿನೂ ಅವ್ರ ಜೊತೆನೇ ಶುರು ಆಯಿತು. ಸೊ ಐ ಮೀನ್ ಶಿ ಹ್ಯಾಸ್ ಬೀನ್ ವೆರಿ ವೆರಿ ಹೆಲ್ಪ್ಫುಲ್. ನನ್ನ ಆ್ಯಕ್ಟಿಂಗ್ ಜರ್ನಿಲಿ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಹಿಂಗೆ ನಡ್ಕೊಂಡು ಹೋಗಿ ಜೊತೆಗೆ ಮಕ್ಕಳು ಜೊತೆಗೆ ಫ್ರೆಂಡ್ಸ್ ಆಗಿರೋ ಥರನೇ ಆಯಿತು. ಸೊ ಇಟ್ಸ್ ಗ್ರೇಟ್, ಒಂಥರ ಇಟ್ ಇಸ್ ಸರ್ಪ್ರೈಸ್. ಆ್ಯಂಡ್ ಇವಾಗ ಸಿಸ್ಟರ್ಸ್ಗೆ ಆಗುತ್ತೆ ಅಲ್ವಾ, ಅದೇ ರೀತಿ ನಮ್ಮಿಬ್ರಿಗೂ ಆಗಿದೆ, ಲೈಕ್ ಸಿಸ್ಟರ್ಸ್ ಫ್ರಮ್ ಅನದರ್ ಮದರ್ ಥರ. ಓಕೆ. ಸೊ ಈಗ ತಾಯಂದ್ರಿಗೆ ಹೇಳ್ಬೇಕು ಅಂದ್ರೆ, ಎಸ್ಪೆಷಲಿ ಅಪ್ಪಂದ್ರಿಗೆ ಅಷ್ಟೊಂದು ಇರೋದಿಲ್ಲ, ಒಂದು ರೀತಿಯಾದಂಥ ಒಂದು ಭಯ ಇರುತ್ತೆ ನಮ್ಮಲ್ಲಿ. ಯಾವಾಗ ಏನಾಗ್ಬಿಡುತ್ತೋ, ಏನೂ ಆಗ್ತಾ ಇರಲ್ಲ, ಅದು ನಮ್ಮ ತಲೆಯಲ್ಲಿ ಇರುತ್ತೆ. ಅವಳಿಗೆ ನಾನು ಬಿಟ್ಟು ಬಂದಿದ್ದೇನೆ, ಅವಳಿಗೆ ಏನಾದರೂ ಆಗ್ಬಿಟ್ಟಂದ್ರೆ ಹಾಗೆ ಆ ಥರ ಭಯದಿಂದ ಏನಾದ್ರು ಇತ್ತ ನಿಮಗೆ, ಅದು ಓವರ್ಕಮ್ ಮಾಡ್ಬೇಕು? ಅದೇ ಹೇಳಿದ್ನಲ್ಲ, ಆ ಥರ ಭಯ ನನಗಿಲ್ಲ, ಚಂದ. ಯಾಕೆಂದರೆ ನಾನು ಜನರಲಿನೇ ತುಂಬ ಚಿಲ್ಡ್ ಔಟ್. ಬಟ್ ತಾಯಿ ಆದಮೇಲೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ. ಬಟ್ ಆ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಕಂಟಿನ್ಯೂ. ಇಲ್ಲ ಇದೆಲ್ಲ ನಡೆದೋಗುತ್ತೆ ಅನ್ನೋದೇ ನಾನು. ಬಟ್ ಚಂದು ಹೇಗೆ ಅಂದರೆ ಒಂದು ಚಿಕ್ಕ ಅಯ್ಯೋ ಹಿಂಗೆ ಬಿದ್ದೋಗ್ಬಿಡ್ತಾನೆ, ಹಂಗೆ ಬಿದ್ದೋಗ್ ಅವ್ನು ಬೆಡ್ ಮೇಲೆ ಕೂರಂಗಿಲ್ಲ, ಫುಲ್ ಪಿಲೋ ಅದು ಇದು ಎಲ್ಲ ಇಟ್ಟು ಒಂದು ಟವರ್ ಕಟ್ಬಿಟ್ಟಿರ್ತಾರೆ. ಸೊ ಅವ್ರು ಅಷ್ಟು ಹೆದರ್ಕೊಳ್ತಾರೆ. ಆ್ಯಂಡ್ ಇವಾಗ ನಾನು ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಇಟ್ ಇಸ್ ಸೆನ್ಸಿಬಲ್. ಇವಾಗ ಇಲ್ಲ ಇದೆಲ್ಲ ಬೇಡ ಅಂತ ಹೇಳಿ ಅವ್ನು ಬಿದ್ದಿದ್ದು ಹೋಗ್ಬಿಟ್ರೆ ಇಟ್ ವಿಲ್ ಫಾಲ್ ಆನ್ ಮೀ. ನಾನು ಓಕೆ ಅಂತ ಹೇಳಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತೀನಿ, ನಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಅದೇ ನನ್ಗೆ ಇವಾಗ ಹೆದರಿಕೆ, ಇವಾಗ ಅದು ನ್ಯಾಚುರಲಿ ನನಗೆ ಬಂದ್ರೂ ಅದು ಬರೋಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ತುಂಬ ಮಾಡ್ತಿರ್ತಾರಲ್ವ. ಸೊ ನನ್ಗೆ ಅದು ಐ ಫೀಲ್ ನನ್ನ ಫೀಲಿಂಗ್ನ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ ಅವರೇ ನನ್ನ ಒಳಗಡೆ ಅಂತ. ಸಾಕು ಒಬ್ರಿಗಿದ್ರೆ ಸಾಕು, ಇಬ್ರಿಬ್ರು ಅದು ತಗೊಳ್ಳೋದು ಬೇಡ. ಅವ್ರು ಆಲ್ರೆಡಿ ತುಂಬ ಟೆನ್ಷನ್ ತಗೊಳ್ತಾರೆ. ಆ್ಯಂಡ್ ನಾನು ನಿಮ್ಗೆ ಹೇಗೆ ಹೇಳ್ತಾ ಇದ್ದೀನೋ ಅದಕ್ಕೂ ಎಕ್ಸಾಜರೇಟ್ ಮಾಡ್ಕೋಬೋದು ನೀವು, ನಿಜವಾಗ್ಲೂ ಎಕ್ಸಾಜರೇಟ್. ಬಿಕಾಸ್ ಅವ್ರು ಅಷ್ಟು ಕೇರಿಂಗು. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಮೀ, ಅವ್ರ ಅಕ್ಕನ ಮಕ್ಳಿಗೂ ಅಷ್ಟೇ, ಅವ್ರ ಅಮ್ಮನಿಗೂ ಅಷ್ಟೇ, ನನಗೂ ಅಷ್ಟೇ. ಇವಾಗ ನಮ್ಮ ಅಮ್ಮ ಬಂದರೂ ಅಷ್ಟೇ, ಹಿಂಗಾಗ್ಬಿಡುತ್ತೆ ಹುಷಾರು ಅಂತ ಹೇಳ್ತಾನೆ ಇರ್ತಾರೆ. ಅವ್ರು ಲಿಟ್ರಲಿ ಎಷ್ಟು ಕೇರಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಕ್ಯಾನ್ ಗಿವ್, ನಾವು ಅಬ್ರಾಡ್ಗೆ ಹೋಗ್ತಾ ಇದ್ವಿ. ಪಾಸ್ಪೋರ್ಟ್ಸ್ನ ಎಲ್ಲ ಹಿ ಡಿಡ್ಂಟ್ ವಾಂಟ್ ಮೀ ಟು ಕೀಪ್ ಇಟ್ ಇನ್ ದ ಹ್ಯಾಂಡ್ ಬ್ಯಾಗ್. ಯಾರು ಕದ್ಬಿಟ್ರೆ ಅಂತ
ನಾವು ಲಗೇಜ್ ಬ್ಯಾಗ್ ಒಳಗಡೆ ಇಟ್ಟು ಅಲ್ಲಿ ಹೋಗಿ ಅಲ್ಲಿ ಕೊಡಬೇಕಾಗಿತ್ತು. ನನಗೆ ಒಂದು ಪ್ಲೀಸ್ ಇದನ್ನ ಇಟ್ಕೋಬೋದು, ಏನೂ ಆಗಲ್ಲ. ಬೇರೆ ಕಂಟ್ರಿಲಿ ಏನಾದ್ರು ಆಗ್ಬಿಟ್ರೆ ಅದು ಬೇರೆ ಕಂಟ್ರಿಗೆ ಹೋಗಕ್ಕೆ ಮುಂಚೆ ಇಲ್ಲೇ ತಗೊಳ್ಳೋಣ ಅಂತ. ಹಿ ಈಸ್ ಎಕ್ಸ್ಟ್ರೀಮ್ಲಿ ಕೇರಿಂಗ್, ಹಿ ಈಸ್ ಎಕ್ಸ್ಟ್ರೀಮ್ಲಿ ದೇರ್. ಬಟ್ ಖುಷಿ ಆಗತ್ತಲ್ಲ ಈ ತರ ಐತಂದ್ರೆ, ಬಿಕಾಸ್ ಖುಷಿ ಆಗುತ್ತೆ 100%. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಥ್ಯಾಂಕ್ಫುಲಿ ಇವಾಗ ಐ ಕೀಪ್ ಏನೋ ಸೀರಿಯಲ್ಗಳಲ್ಲಿ, ಅಫ್ಕೋರ್ಸ್ ನಾನು ಸೀರಿಯಲ್ ಮಾಡಿದ್ದೀನಿ, ಆ್ಯಂಡ್ ಟಿ ವಿಲಿ ನ್ಯೂಸ್ಗಳಲ್ಲಿ ಹೇಗೆ ಇರ್ತಾರೆ ತಂದೆದಿರೋ, ಆ್ಯಂಡ್ ಆ ಕತೆಗಳೆಲ್ಲ ಕೇಳಿದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಈ ಥರ ಒಂದು ಇಷ್ಟು ಜನರ ಮಧ್ಯದಲ್ಲಿ ಐ ಫೀಲ್ ಇಷ್ಟು ಇದಕ್ಕೆ ಅರ್ಧ ಇದ್ರೂ ನಾನು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಅಂತ. ಬಟ್ ಹೀ ಈಸ್ ದೇರ್, ಹೀ ಈಸ್ ಹ್ಯಾಂಡ್ಸ್ ಆನ್ ದೇರ್. ಆಮೇಲೆ ಅವರೆಲ್ಲರೂ ಹೋದ್ರೂ ಅಷ್ಟೇ 20 ಸತಿ ಕಾಲ್ ಮಾಡ್ತಾರೆ. ನಾನು ನನ್ನ ಮಗ ಎಲ್ಲೂ ಹೋಗಂಗಿಲ್ಲ, ಲೈಕ್ ನಮ್ಮ ಚಿಕ್ಕಮ್ಮನ ಮನೆ, ಅಮ್ಮನ ಮನೆ, ಆಫ್ಕೋರ್ಸ್ ಏನಾದರೂ ಇವೆಂಟ್ಸ್ ಇದ್ರೆ ಹೋಗ್ತಾ ಇರ್ತೀವಿ. ಹೋಗಂಗಿಲ್ಲ, ಆರಾಮಾಗಿದ್ದಾನ, ನೀನು ಊಟ ಮಾಡ್ದ, ನೀನು ಊಟ ಮಾಡ್ದ್ಯಾ, ಎಲ್ಲನೂ. ಸೊ ಅಷ್ಟು ಕೇರಿಂಗ್ ಆಗಿರ್ತಾರೆ ಅವರು. ಸೊ ಐ ಆಮ್ ಗ್ರೇಟ್ಫುಲ್. ಬಟ್ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ ಅಂತ. ಇಲ್ಲ ಕೇಳ್ತೀನಲ್ಲ, ಪರವಾಗಿಲ್ಲ ಅಂತ. ಓಕೆ. ಸೊ ನೀವು ಫೋಟೋಸ್ ಎಲ್ಲ ಶೇರ್ ಮಾಡ್ತೀರಾ ಮಗುದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಾ? ಬಿಕಾಸ್ ನಿಮ್ಮ ಅಭಿಮಾನಿ ಒಂದು ವರ್ಗ ಇದೆ, ಚಂದನ್ ಅಭಿಮಾನಿದು ಒಂದು ವರ್ಗ ಇದೆ. ಎಲ್ಲರೂ ಕೂಡ ಖುಷಿ ಪಟ್ಟು ಆ ಫೋಟೋಸ್ಗಳಿಗೆ ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ರೀತಿ ಕಮೆಂಟ್ಸ್ಗಳು ಬರ್ತಾ ಇರತ್ತೆ. ಸೊ ಒಂದು ರೀತಿಯಾಗಿ ಆಶೀರ್ವಾದ ಅಂತಲೇ ಹೇಳ್ಬೋದು ಅಭಿಮಾನಿಗಳದ್ದು. ಸೊ ನೀವು ಫೋಟೋ ಹಾಕಿದಾಗ ನಿಮಗೆ ಬರ್ತಾ ಇರುವಂತಹ ಒಂದಿಷ್ಟು ಮೆಚ್ಚುಗೆ ನಿಮಗೆ ಯಾವ ಥರ ಸ್ಪೆಷಲ್ ಫೀಲ್ ಮಾಡುತ್ತೆ ಅಂತ? ನಂಗೆ ಅನಿಸುತ್ತೆ ನೀವು ಆ್ಯಕ್ಚುಲಿ ಇಂಟರ್ವ್ಯೂ ಚಂದನ್ ಜೊತೆ ಮಾಡಬೇಕಾಗಿತ್ತು. ಬಿಕಾಸ್ ನಾ ಫೋಟೋ ಹಾಕೋದು ಚಂದು, ಆ ಕಮೆಂಟ್ಸ್ನ ಓದೋದು ಚಂದು, ಮಗುನ ನೋಡ್ಕೊಳ್ಳೋದು ಚಂದು. ನಾನು ಇದ್ದೀನಿ, ಬಟ್ ಐ ಫೀಲ್ ಹೀ ಈಸ್ ಮೋರ್ ದೇರ್. ಆ್ಯಂಡ್ ಆ ಕಮೆಂಟ್ಸ್ನ ಎಂಜಾಯ್ ಮಾಡೋದು ಚಂದು. ಹಿಂಗಂದಿದ್ದಾರೆ ನೋಡು, ಹಿಂಗಂದಿದ್ದಾರೆ ನೋಡು ಅಂತ. ಆ್ಯಂಡ್ ಈಸ್ ಅನ್ ಎಕ್ಸ್ಟ್ರೀಮಿಸ್ಟ್, ಆ ಥರ ಹೇಳಬೇಕು ಅಂತ ಹೇಳೋದು. ಸೊ ನನಗೆ ಆ್ಯಕ್ಚುಲಿ ಇವಾಗ ರಿಯಲೈಸ್ ಆಗ್ತಾಯಿದೆ, ನಾನು ಇದೆಲ್ಲ ಮಾಡೋದೇ ಇಲ್ವಲ್ಲ, ನಾನು ಇಷ್ಟೊಂದೆಲ್ಲ ಮಾಡೋದೇ ಇಲ್ವಲ್ಲ ಅನ್ನೋದು ರಿಯಲೈಸ್ ಆಗ್ತದೆ. ಬಟ್ ಯಾ, ಚಂದು ಈಸ್ ಒನ್ ಹೂ ಲೈಕ್ಸ್ ಟು ಕ್ಲಿಕ್ ಪಿಕ್ಚರ್ಸ್. ಮಗು ಫೋಟೋನ ಹಾಕಬೇಕು ಅಂತ ಇಷ್ಟ. ಬಟ್ ನಾನು ನೋಡಿದ್ರೆ, ನೀವು ನನ್ನ ಇನ್ಸ್ಟಾಗ್ರಾಮ್ ತೆಗೆದ್ರೆ ನನ್ನ ಮಗನ ತಲೆ ಹಿಂದೆ ಇರೋ ಎಲ್ಲ ಪಿಕ್ಚರ್ಸ್ ಇರುತ್ತೆ, ಮುಖ ಕಾಣೋದು ನಾನು ಯಾವುದೂ ಹಾಕ್ತಿರಲ್ಲ. ನನಗೆ ಅದೊಂದು ಭಯ ಇದೆ, ದೃಷ್ಟಿ ಆಗತ್ತೆ ಅಂತ, ಸಡನ್ ಆಗಿ ದೃಷ್ಟಿ ಆಗ್ಬಿಟ್ರೆ. ಇವಾಗ ನಾನು ಅದನ್ನ ಕಡಿಮೆನೇ ನಂಬೋದು, ದೃಷ್ಟಿ ಆಗತ್ತೆ ಅನ್ನೋಂಥ ಆ ಲೆವೆಲೆಲ್ಲ ನಂಬೋದಿಲ್ಲ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಿಮಗೆ ಬೇಕು ಬೇಡ ಅಂದ್ರೂ ಎಲ್ಲರೂ ಹೇಳ್ತಾ ಇರ್ತಾರಲ್ವ ದೃಷ್ಟಿ ಆಗತ್ತೆ ಅಂತ. ಅದಾಗ್ಬಿಡುತ್ತೆ, ಏನಾದ್ರು ಆಗ್ಬಿಡುತ್ತೆ ಮಗುಗೆ ಅನ್ನೋ ಒಂದು ಭಯದಲ್ಲಿ ಅದನ್ನ ನಂಬ್ತಿರಲ್ಲ. ನಾನು ಆ ಸ್ಟೇಜಲ್ಲಿ ಇದ್ದೀನಿ. ಸೊ ನಾನು ಆ ಕಾರಣಕ್ಕೆ ಬರೀ ತಲೆ ನಾವಿಲ್ಲಿ ಪಾರ್ಕಲ್ಲಿ ಇದ್ದೀವಿ ಅಂತ ಅಷ್ಟೇ ಹಾಕೋದು. ಬಟ್ ಚಂದಂಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಅವ್ನ ಫೋಟೋಸ್ ತೆಗೆಯೋದು, ಅವ್ನ ಫೋಟೋಸ್ ಪೋಸ್ಟ್ ಮಾಡೋದು. ಆ್ಯಂಡ್ ಹೀ ಈಸ್ ವೆರಿ ಎಕ್ಸೈಟೆಡ್. ಬರ್ತಾರೆ, ನೋಡು ಇದು ಚೆನ್ನಾಗಿದೆಲ್ಲ, ಇದು ಚೆನ್ನಾಗಿದೆ, ನಾನು ಪೋಸ್ಟ್ ಮಾಡ್ತೀನಿ, ಲೆಟ್ಸ್ ಕೊಲಾಬ್ರೇಟ್, ನೀನು ಹಾಕ್ಬಿಡು ಅಂತ. ನಾನು ಹಾಕಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಫಾಲೋವರ್ಸ್ ನೋಡೋದಲ್ಲ, ನನ್ನ ಫಾಲೋವರ್ಸ್ ನೋಡಿ ಎಕ್ಸ್ಟ್ರಾ ದೃಷ್ಟಿ ಆಗೋದು ಬೇಡ, ಕಡೆಯಿಂದ ದೃಷ್ಟಿ ಆಗ. ಸೊ ನಾನು ಆ ಥರ ಅವರು ದೃಷ್ಟಿ. ಆ್ಯಂಡ್ ಹಿ ಡಸಂಟ್ ಬಿಲೀವ್ ಆಲ್ ದಟ್. ಈ ಬ್ಲ್ಯಾಕ್ ಕ್ಯಾಟ್ ನೋಡೋದಾಗಿರ್ಲಿ ಅಥವಾ ಇಲ್ಲ, ಪಾಪ ಅದೊಂದು ಪ್ರಾಣಿ ಹೋಗ್ತಾ ಇರತ್ತೆ, ಅದನ್ನೇನು ಹೇಳ್ತೀರಾ ಅಂತ. ಹೀಸ್ ಲೈಕ್ ದಟ್. ನಾನು ಅಷ್ಟೊಂದೆಲ್ಲ ನಂಬಲ್ಲ. ಬಟ್ ದೃಷ್ಟಿ ಅಂತೂ ಮಗು ಇದೆ ಅಂತ ಬಂದ ತಕ್ಷಣ ನಂಬಲೇಬೇಕು. ನನ್ನ ವಿಷಯಕ್ಕೆ ನಾನು ನಂಬೋದಿಲ್ಲ. ಸೊ ಅದಕ್ಕೆ ಆ ಥರ ನೋಡಬೇಕು ಅಂದರೆ ಹೀ ಈಸ್ ವೆರಿ ವೆರಿ ಕೇರ್ಫುಲ್.